ನಮಸ್ಕಾರ. ಇತಿಹಾಸದ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಭಾರತದ ಇತಿಹಾಸವನ್ನ ಶಾಶ್ವತವಾಗಿ ಬದಲಾಯಿಸಿದ ಕೆಲವು ಘಟನೆಗಳ ಬಗ್ಗೆ ನಾವಿಂದು ಚರ್ಚೆ ಮಾಡಲಿದ್ದೇವೆ. ಮೊಹಮ್ಮದ್ ಗಜನಿ ಮತ್ತು ಮೊಹಮ್ಮದ್ ಘೋರಿ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಅವರ ದಂಡಯಾತ್ರೆಗಳು ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಹೇಗೆ ನಾಂದಿ ಹಾಡಿದವು ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಈಗ ಈ ಇಡೀ ಕುತೂಹಲಕಾರಿ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಕೇವಲ ಒಂದೇ ಒಂದು ಸಂಖ್ಯೆಯ ಮೇಲೆ ಗಮನ ಹರಿಸಿದ್ರೆ ಸಾಕು. ಅದೇ ನಂಬರ್ 4. ಹೌದು, ಕುತ್ಬುದ್ದೀನ್ ಐಬಕ್ ಸುಲ್ತಾನನಾಗಿ ಆಡಳಿತ ನಡೆಸಿದ್ದು ಕೇವಲ 4 ವರ್ಷಗಳು. ಈಗ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ಕೇವಲ 4 ವರ್ಷಗಳ ಆಳ್ವಿಕೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಇಡೀ ರಾಜವಂಶವನ್ನೇ ಸ್ಥಾಪಿಸಿದ? ಇತಿಹಾಸವನ್ನೇ ಹೇಗೆ ಶಾಶ್ವತವಾಗಿ ಬದಲಾಯಿಸಿದ? ಗುಲಾಮನಾಗಿದ್ದವನು ದಿಲ್ಲಿಯ ಅತ್ಯುನ್ನತ ಸಿಂಹಾಸನ ಏರುವವರೆಗಿನ ಆ ರೋಚಕ ಪಯಣ ಹೇಗಿತ್ತು ಅನ್ನೋದನ್ನೇ ನಾವಿಂದು ತಿಳಿದುಕೊಳ್ಳಬೇಕಿದೆ. ಮೊದಲಿಗೆ ಗುಲಾಮನೊಬ್ಬ ನಂಬಿಕಸ್ಥ ಸೇನಾಪತಿಯಾಗಿ ಬೆಳೆದ ಆ ಆರಂಭಿಕ ದಿನಗಳನ್ನು ನೋಡೋಣ. ಐಬಕ್ನ ಜೀವನದ ಹಂತಗಳನ್ನು ಒಮ್ಮೆ ಗಮನಿಸಿ. ಈಶಾನ್ಯ ಇರಾನ್ನ ನಿಶಾಪುರದಿಂದ ಮಧ್ಯ ಅಫ್ಘಾನಿಸ್ತಾನದವರೆಗೆ ಅವನು ಸವೆಸಿದ ಭೌಗೋಳಿಕ ಮತ್ತು ಸಾಮಾಜಿಕ ಹಾದಿ ನಿಜಕ್ಕೂ ಬೆರಗುಗೊಳಿಸುತ್ತೆ. ಐಬಕ್ ಬುಡಕಟ್ಟಿನ ಈ ಟರ್ಕಿಷ್ ಹುಡುಗ ಬಾಲ್ಯದಲ್ಲೇ ಸೆರೆಯಾಗಿ ನಿಶಾಪುರದ ಖಾಜಿಗೆ ಮಾರಾಟವಾಗ್ತಾನೆ. ಆಮೇಲೆ ಅಲ್ಲಿಂದ ಮೊಹಮ್ಮದ್ ಘೋರಿಯ ಆಸ್ಥಾನದಲ್ಲಿ ಪ್ರಮುಖ ಸೇನಾಪತಿಯಾಗಿ ಹೇಗೆ ಬೆಳಿತಾನೆ ಅನ್ನೋದು ನಿಜಕ್ಕೂ ಒಂದು ಅದ್ಭುತ ಕಥೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಆತನಿಗೆ ಸಿಕ್ಕ ಆರಂಭಿಕ ಶಿಕ್ಷಣ. ನಿಶಾಪುರದ ಮುಖ್ಯ ಖಾಜಿ ಅವನಿಗೆ ಕೇವಲ ಆಶ್ರಯ ಮಾತ್ರ ನೀಡಲಿಲ್ಲ, ಬದಲಾಗಿ ಬಿಲ್ಲುಗಾರಿಕೆ ಮತ್ತು ಕುದುರೆ ಸವಾರಿಯಂತಹ ಅತ್ಯುತ್ತಮ ಸೇನಾ ತರಬೇತಿಯನ್ನು ಕೂಡ ನೀಡಿದರು. ಈ ಉನ್ನತ ಮಟ್ಟದ ತರಬೇತಿಯೇ ಆತನ ಮುಂದಿನ ಸೇನಾ ಸಾಧನೆಗಳಿಗೆ ಭದ್ರ ಬುನಾದಿಯಾಯಿತು ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಮುಂದೆ ಉತ್ತರ ಭಾರತದ ವಿಜಯಗಳತ್ತ ನಮ್ಮ ಗಮನ ಹರಿಸೋಣ. ನೀವಿಲ್ಲಿ ಗಮನಿಸ್ತಿರುವ ಈ 2 ಪ್ರಮುಖ ಯುದ್ಧಗಳ ನಡುವಿನ ವ್ಯತ್ಯಾಸ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ಘೋರಿ ಪಡೆಗಳು ಹೀನಾಯವಾಗಿ ಸೋತಿದ್ದು. ಆದರೆ ಎರಡನೇ ತರೈನ್ ಯುದ್ಧದಲ್ಲಿ ಐಬಕ್ ಸೇನೆಯ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಂಡಾಗ ಘೋರಿ ಪಡೆಗಳು ಭಾರೀ ಜಯ ಸಾಧಿಸಿದ್ವು. ಅಂದ್ರೆ ಘೋರಿಯ ಅಂತಿಮ ವಿಜಯದಲ್ಲಿ ಐಬಕ್ನ ಪಾತ್ರ ಎಷ್ಟು ನಿರ್ಣಾಯಕವಾಗಿತ್ತು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸುಲ್ತಾನ್ ಘೋರಿ ತನ್ನ ಗಮನವನ್ನ ಮಧ್ಯ ಏಷ್ಯಾದ ಕಡೆಗೆ ಹರಿಸಿದಾಗ ಭಾರತದ ಸಂಪೂರ್ಣ ಜವಾಬ್ದಾರಿ ಐಬಕ್ ಹೆಗಲಿಗೆ ಬಿತ್ತು. ಅವನು ಸುಮ್ಮನೆ ಕೂರ್ಲಿಲ್ಲ. ಪೃಥ್ವಿರಾಜನ ಮಗ 4ನೇ ಗೋವಿಂದರಾಜನನ್ನ ಸಾಮಂತನನ್ನಾಗಿ ನೇಮಿಸಿದ. ಜೊತೆಗೆ ರಣಥಂಬೋರ್ ಮೇಲೆ ಹರಿರಾಜ ಮಾಡಿದ ಆಕ್ರಮಣವನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ. ಹೀಗೆ ಹೊಸದಾಗಿ ವಶಪಡಿಸಿಕೊಂಡ ಭಾರತದ ಪ್ರದೇಶಗಳನ್ನ ಕಾಪಾಡುವಲ್ಲಿ ಮತ್ತು ವಿಸ್ತರಿಸುವಲ್ಲಿ ಐಬಕ್ ಪ್ರಮುಖ ಪಾತ್ರ ವಹಿಸಿದ. ಇದೇ ಘಟ್ಟ ಆತನನ್ನ ದೆಹಲಿಯ ಮೊದಲ ಸುಲ್ತಾನನನ್ನಾಗಿ ಮಾಡುವತ್ತ ಕೊಂಡೊಯ್ದದ್ದು. 1206ರಲ್ಲಿ ಒಂದು ಬಹುದೊಡ್ಡ ತಿರುವು ಸಿಗುತ್ತೆ. ಯುದ್ಧಭೂಮಿಯಲ್ಲಿ ಘೋರಿಯ ಮರಣದ ನಂತರ ದಿಲ್ಲಿಯಲ್ಲಿ ಭಾರೀ ಅಧಿಕಾರದ ಶೂನ್ಯತೆ ಉಂಟಾಗುತ್ತೆ. ಆಗ ಐಬಕ್ ತಾನು ಆಗಲೇ ಎಲ್ಲಿ ಪ್ರಧಾನ ಅಧಿಕಾರಿಯಾಗಿದ್ನೋ ಆ ಎಲ್ಲಾ ಪ್ರದೇಶಗಳ ಸಂಪೂರ್ಣ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಂಡು ತನ್ನನ್ನು ತಾನೇ ದಿಲ್ಲಿಯ ಸುಲ್ತಾನ ಅಂದ ಘೋಷಣೆ ಮಾಡಿಬಿಟ್ಟ. ಇದೇ ನೋಡಿ ಇತಿಹಾಸದಲ್ಲಿ ಒಂದು ಹೊಸ ಯುಗದ ಆರಂಭ. ಈ ಗುಲಾಮ ರಾಜವಂಶ ಅಥವಾ ಮಮ್ಲುಕ್ ವಂಶ ಅಂದರೆ ಗುಲಾಮ ಸೇನಾಪತಿಗಳಾಗಿ ಬಂದವರೇ ಅತ್ಯುನ್ನತ ಅಧಿಕಾರಕ್ಕೇರಿ ಆಡಳಿತ ನಡೆಸಿದ ವ್ಯವಸ್ಥೆ. ಐಬಕ್ನ ಈ ಏರಿಕೆ ಗುಲಾಮ ರಾಜವಂಶವನ್ನ ಅಧಿಕೃತವಾಗಿ ಸ್ಥಾಪನೆ ಮಾಡಿದ್ದಲ್ಲದೆ ಅವನನ್ನ ಭಾರತದಲ್ಲಿ ಟರ್ಕಿಷ್ ಆಳ್ವಿಕೆಯ ನಿಜವಾದ ಸಂಸ್ಥಾಪಕನನ್ನಾಗಿಯೂ ಮಾಡಿತು. ಸರಿ, ಸುಲ್ತಾನನಾಗಿದ್ದೇನೋ ಆಯಿತು. ಆದರೆ ಹೊಸ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭವಾಗಿತ್ತಾ? ಖಂಡಿತ ಇಲ್ಲ. ದೆಹಲಿಯ ಸಿಂಹಾಸನವೇನೂ ಹೂವಿನ ಹಾಸಿಗೆಯಾಗಿರಲಿಲ್ಲ. ತಾಜುದ್ದೀನ್ ಯುಲ್ದಿಜ್ ಮತ್ತು ನಾಸಿರುದ್ದೀನ್ ಹಬಾಚಾನಂತ ಅವರ ಬಂಡಾಯ, ತನ್ನ ಬಗ್ಗೆಯೇ ಅಸೂಯೆ ಹೊಂದಿದ್ದ ಟರ್ಕಿಷ್ ಅಧಿಕಾರಿಗಳ ಒಳಸಂಚು ಮತ್ತು ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕಿ ಕೂತಿದ್ದ ರಜಪೂತರು, ಹೀಗೆ ಮೊದಲ ದಿನದಿಂದಲೇ ಐಬಕ್ ಭಾರೀ ಆಂತರಿಕ ಮತ್ತು ಬಾಹ್ಯ ಬೆದರಿಕೆಗಳನ್ನು ಎದುರಿಸಬೇಕಾಯಿತು. ಆದ್ರೆ ಐಬಕ್ ತುಂಬಾನೇ ಜಾಣ್ಮೆಯಿಂದ ವರ್ತಿಸದ. ಈ ಎಲ್ಲಾ ಸವಾಲುಗಳನ್ನ ಎದುರಿಸಿ ನಿಲ್ಲಲು ಅವನು ಹೊಸ ಪ್ರಯೋಗಗಳಿಗೆ ಕೈಹಾಕಲಿಲ್ಲ. ಬದಲಾಗಿ ತನ್ನ ಹಿಂದಿನ ಆಡಳಿತಗಾರನಾದ ಘೋರಿ ಈಗಾಗಲೇ ಸ್ಥಾಪಿಸಿದ್ದ ಭದ್ರವಾದ ಆಡಳಿತ ವ್ಯವಸ್ಥೆಯನ್ನೇ ಮತ್ತಷ್ಟು ಬಲಪಡಿಸುವತ್ತ ಗಮನಹರಿಸಿದ. ಇದು ಅವನಿಗೆ ಆ ಕಠಿಣ ಸಮಯದಲ್ಲಿ ಸಾಕಷ್ಟು ನೆರವಾಯಿತು. ಈಗ ನಾವು ಐಬಕ್ನ ವಾಸ್ತುಶಿಲ್ಪದ ಪರಂಪರೆ ಮತ್ತು ಆತನ ಧಾರ್ಮಿಕ ನಿಲುವಿನ ಬಗ್ಗೆ ಮಾತಾಡೋಣ. ಇಲ್ಲಿ ಇತಿಹಾಸದ ಒಂದು ಸಂಕೀರ್ಣವಾದ ಚಿತ್ರಣ ನಮಗೆ ಕಾಣಸಿಗುತ್ತೆ.
ನಾವು ನಿಷ್ಪಕ್ಷಪಾತವಾಗಿ ನೋಡೋದಾದ್ರೆ ಒಂದೆಡೆ ಅವನು ದೆಹಲಿಯ ಆರಂಭಿಕ ಮುಸ್ಲಿಂ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ದ. ಆದರೆ ಇನ್ನೊಂದೆಡೆ ಹಿಂದೂ ದೇವಾಲಯಗಳನ್ನು ನಾಶಪಡಿಸಿ ಅಲ್ಲಿನ ಕಲ್ಲುಗಳನ್ನೇ ಮಸೀದಿಗಳ ನಿರ್ಮಾಣಕ್ಕೆ ಬಳಸ್ದ ಅನ್ನೋದನ್ನ ಇತಿಹಾಸ ತಟಸ್ಥವಾಗಿ ದಾಖಲಿಸಿದೆ. ಇದು ಆತನ ಧಾರ್ಮಿಕ ಅಸಹಿಷ್ಣುತೆಗೆ ಸಾಕ್ಷಿಯಾಗಿದೆ. ಖುವತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಪ್ರಸಿದ್ಧ ಕುತುಬ್ ಮಿನಾರ್ನಂಥ ಬೃಹತ್ ಸ್ಮಾರಕಗಳ ನಿರ್ಮಾಣಕ್ಕೆ ಅವನೇ ಅಡಿಪಾಯ ಹಾಕಿದ್ದು. ಆದರೆ ಆತನ ಆಡಳಿತದ ಅವಧಿ ಕೇವಲ 4 ವರ್ಷ ಇದ್ದಿದ್ರಿಂದ ಈ ಮಹತ್ವಾಕಾಂಕ್ಷಿಯ ಯೋಜನೆಗಳು ಅವನ ಜೀವಿತಾವಧಿಯಲ್ಲಿ ಅಪೂರ್ಣವಾಗಿ ಉಳಿದುಬಿಟ್ಟವು ಅನ್ನೋದು ಗಮನಾರ್ಹ. ಹಾಗಾದ್ರೆ ಆತನ ಆಳ್ವಿಕೆ ಇಷ್ಟು ಬೇಗ ಅಂತ್ಯವಾಗಿದ್ದಾದರೂ ಹೇಗೆ? 1210ರಲ್ಲಿ ನಡೆದ ಆ ಘಟನೆ ನಿಜಕ್ಕೂ ಅನಿರೀಕ್ಷಿತ. ಪೋಲೋ ಆಟ ಆಡ್ತಿರುವಾಗ ಕುದುರೆಯ ಮೇಲಿಂದ ಆಕಸ್ಮಿಕವಾಗಿ ಬಿದ್ದು ಭಾರೀ ಪೆಟ್ಟಾಗಿ ಅವನು ಸಾವನ್ನಪ್ಪಿದ. ಅವನ ಜೀವನ ಕುದುರೆ ಸವಾರಿಯೊಂದಿಗೆ ಹೇಗೆ ಶುರುವಿತ್ತೋ ಹಾಗೆ ಅಂತ್ಯವೂ ಆಯ್ತು ಅಂತ ಹೇಳ್ಬೋದು. ಲಾಹೋರ್ನ ಅನಾರ್ಕಲಿ ಬಜಾರ್ ಬಳಿ ಅವನನ್ನ ದಫನ್ ಮಾಡಲಾಯಿತು. ಈ ಹಠಾತ್ ಸಾವು ದೆಹಲಿಯನ್ನ ಮತ್ತೊಮ್ಮೆ ಅಧಿಕಾರದಾಯಿಗಳ ಪಾಲಿಗೆ ಅಸುರಕ್ಷಿತವಾಗಿ ಬಿಟ್ಟಿತ್ತು. ಆದರೆ ಐಬಕ್ ಕಟ್ಟಿದ ಈ ರಾಜವಂಶ ಅವನೊಂದಿಗೆ ಅಂತ್ಯಗೊಳ್ಳಲಿಲ್ಲ. ಸಿಂಹಾಸನವು ಇಲ್ತುತ್ಮಿಶ್ನ ಕೈ ಸೇರಿತು. ಅಚ್ಚರಿಯಂದ್ರೆ ಇವನು ಕೂಡ ಮತ್ತೊಬ್ಬ ಗುಲಾಮನಾಗಿದುಕೊಂಡೇ ಬಂದು ಸುಲ್ತಾನನ ಮಟ್ಟಕ್ಕೆ ಬೆಳೆದವನು. ಇದು ಈ ಅಸಾಮಾನ್ಯ ಗುಲಾಮ ರಾಜವಂಶದ ನಿರಂತರತೆಯನ್ನು ಮುಂದಕ್ಕೂ ಕೊಂಡೊಯ್ತು. ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆಯಿದೆ. ಕೇವಲ ಒಬ್ಬ ಗುಲಾಮನಾಗಿದ್ದ ವ್ಯಕ್ತಿಯ ಏರಿಕೆ ಇತಿಹಾಸದಲ್ಲಿ ಎಂತಹ ಬೃಹತ್ ಬದಲಾವಣೆಯ ಸರಪಳಿಯನ್ನೇ ಸೃಷ್ಟಿಸ್ತು ಅಲ್ವಾ? ನಿಶಾಪುರದ ಸೆರೆಯಿಂದ ದೆಹಲಿಯ ಸಿಂಹಾಸನದವರೆಗಿನ ಅವನ ಪಯಣ ಮಧ್ಯಕಾಲೀನ ಭಾರತದ ನಕ್ಷೆಯನ್ನೇ ಶಾಶ್ವತವಾಗಿ ಮರುರೂಪಿಸಿತು. ಇದು ನಿಜಕ್ಕೂ ಒಂದು ವಿಸ್ಮಯಕಾರಿ ಇತಿಹಾಸ.